ಇಷ್ಟ, ಶಿವನಿಗೆ ಸಂಗೀತ ಅಂದ್ರೆ ಇಷ್ಟ ಅಂತ ಕೇಳಿದ್ವಿ. ಅದ್ರಲ್ಲಿ ಒಂದು ಬೀಟ್ಸ್ ಪವರ್ ಇರುತ್ತೆ. ಈ ಮಹಾದೇವ ಯಾವ ಟೈಮಲ್ಲಿ ಹಿಂಗೆ ರುದ್ರನ ಕಾಣಿಸ್ಕೊತಾನೆ ಅಂತ ಒಂದು ಕ್ಯೂರಿಯಾಸಿಟಿ. ಅದ್ರ ಜೊತೆಗೆ ಯಾವುದೇ ಇಮೋಷನ್ಸೇ ಇಲ್ಲದೆ ಇರುವಂತಹ ವ್ಯಕ್ತಿ ಮಹಾದೇವ ಅಂತೆ. ಅದು ಯಾಕೆ ಹಾಗೆ, ಇಮೋಷನ್ಸ್ ಈ ವ್ಯಕ್ತಿಯೊಳಗೆ ಬಂದ್ರೆ ಅವ್ನು ಏನಾಗ್ತಾನೆ, ಇದೆಲ್ಲ ಅಂಶಗಳನ್ನ ಒಳಗೊಂಡಿರುವಂತಹ ಸಿನಿಮಾ ಮಹಾದೇವ. ಮೊದಲನೇದಾಗಿ ಇಷ್ಟು ಭರ್ಜರಿಯಾಗಿರುವಂತಹ ಒಂದು ಮೇಕಿಂಗ್ ವಿಡಿಯೋ ನೋಡಿದ್ವಿ, ಅವ್ರ ಸೂಪರ್ ಆದಂತಹ ಎಕ್ಸ್ಪ್ರೆಷನ್ಸ್ ನೋಡಿದ್ವಿ, ವಿಜುವಲ್ಸ್ ನೋಡಿದ್ವಿ, ಮುದ್ದಾದ ಸೋನಲ್ ಅವರನ್ನ ನೋಡಿದ್ವಿ, ಅದ್ಭುತವಾದಂತಹ ಮ್ಯೂಸಿಕ್ ಕೇಳಿದ್ವಿ. ಇದೆಲ್ಲ ಸಾಧ್ಯ ಆಗಿದ್ದು ನಿರ್ಮಾಪಕರಿಂದ. ಅವರು ಒಂದು ಸಿನಿಮಾ ನಿರ್ಮಾಣ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಬಹುಶಃ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಅದಕ್ಕಾಗಿ ವೇದಿಕೆ ಮೇಲೆ ಇದೀಗ ಮಹಾದೇವ ಚಿತ್ರದ ನಿರ್ಮಾಪಕರನ್ನ ಬರಮಾಡ್ಕೊಳ್ಳೋಣ. ರಾಧಾಕೃಷ್ಣ ಪಿಕ್ಚರ್ಸ್ನ ಶ್ರೀ ಆರ್ ಕೇಶವ ಅವರು ದಯವಿಟ್ಟು ಸರ್ ವೇದಿಕೆ ಮೇಲೆ ಬರಬೇಕು. ನಿರ್ಮಾಪಕರೇ, ಒಂದು ಸರ್ ಏನಾಗುತ್ತೋ ಆಗ್ಲಿ, ಇವತ್ತು ನಿಮ್ಮ ಮಾತನ್ನ ಕೇಳೇ ಬಿಡೋಣ ಸರ್. ನಮಸ್ಕಾರದಿಂದ ಶುರು ಮಾಡಿ. ನಮಸ್ಕಾರ, ನನ್ನ ಹೆಸರು ಕೇಶವ್ ಅಂತ, KR ಪ್ರಭು ದೇವಸಂದ್ರ. ನೀವು ಜಾಸ್ತಿ ಬಿಸಿಲು ಹೊಡೆದ್ರೆ ಹೆದರ್ಕೋತಾ ಇದ್ದಾರೆ, ಎಲ್ಲರೂ ಶಾಂತವಾಗಿರಿ. ಹೇಳಿ ಸರ್, ಮಹಾದೇವ ಯಾವ ರೀತಿಯ ಸಿನಿಮಾ, ನಿಮಗೆ ಎಷ್ಟಿಷ್ಟ ಆಯ್ತು ಈ ಸಿನಿಮಾಗೆ ದುಡ್ಡು ಹಾಕಿ ಒಂದು ನಿರ್ಮಾಪಕರಾಗಿ ಚಲನಚಿತ್ರ ರಂಗದಲ್ಲಿ ವಾದಾರ್ಪಣೆ ಈ ರೀತಿ ಒಂದು ಅದ್ಭುತವಾದ ಸಿನಿಮಾ? ಮಹಾದೇವ ಪಿಕ್ಚರ್ ತೆಗಿಯೋಕ್ಕೆ ತುಂಬಾ ಸಾಹಸ ಮಾಡಿದ್ದೀನಿ. 2 ವರ್ಷದಿಂದ ನಾವು ವಿನೋದ್ ಪ್ರಭಾಕರ್ ಸರ್ ಜೊತೆ ಎತ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಒಂಥರ ಭಯಂಕರ. ಆಮೇಲೆ ಸೋನಲ್ ಮೇಡಮ್ ಅವರು, ಕಿಟ್ಟಿ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಮೇಡಮ್, ನಿಮ್ಮದು ಆ್ಯಕ್ಟಿಂಗು ಅಯ್ಯೋ ಸಾಧ್ಯ ಇಲ್ಲ ಮೇಡಮ್, ಭಯ ಆಗ್ತೈತೆ. ಅದೇದು ಎಲ್ಲ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಎಲ್ಲರಿಗೂ ನಮ್ಮ ಮೀಡಿಯಾ ಮಿತ್ರರು ನಾನು ಏನು ಕೇಳ್ಕೊಳೋದಂದರೆ, ದಯವಿಟ್ಟು ಎಲ್ಲರೂ ನಮ್ಮ ಚೆನ್ನಾಗಿ ಪ್ರಮೋಷನ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರನೂ ಮಾಡ್ತಾ ಇದ್ದೀನಿ. ಎಲ್ಲರೂ ಅವ್ರ ಮಾತುಗಳನ್ನ ಕೇಳಿಸ್ಕೊಡ್ತಾ ಇದ್ರೆ ನಾನು ಅವ್ರ ಬಾಯಿ ಒಣಗ್ತಾ ಇದೆ. ಅವ್ರು ಅವಾಗಿಂದ ಹಿಂಗಿಂಗ್ ಮಾಡ್ತಾ ಇದ್ದಾರೆ, ಅದನ್ನ ನೋಡ್ತಾ ಇದ್ದೀನಿ. ಸರ್, ಯಾಕೆ ಸರ್ ಇಷ್ಟು ಅದ್ಭುತವಾದ ಸಿನಿಮಾ ಅಂತ ನಮ್ಗೆ ಈಗಲೇ ಭರವಸೆ ಬರ್ತಾ ಇದೆ. ಟೀಸರ್ ನೋಡಿದಾಗ, ಮೇಕಿಂಗ್ ನೋಡಿದಾಗ ಧೈರ್ಯವಾಗಿ ಮಾತಾಡ್ಬೋದು. ಅಂತಹ ಒಳ್ಳೆ ಸಿನಿಮಾ ಇದಾಗುತ್ತೆ, ಜನರ ಪ್ರೀತಿ ಅಷ್ಟು ಸಿಗುತ್ತೆ ಅನ್ನೋ ನಂಬಿಕೆ. ಮೈಕ್ ಇಟ್ಕೊಂಡು ಮಾತಾಡಕ್ ಬರಲ್ಲ, ಮೈಕ್ ತೆಗೆದ್ಬಿಟ್ಟು ಜೋರಾಗಿ ಮಾತಾಡಿ. ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ, ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದ್ರೆ, ಈ ಸಿನಿಮಾದಲ್ಲಿ ನಾವು ಈ ಹ್ಯಾಂಗ್ ಮ್ಯಾನ್ ಪಾತ್ರವನ್ನ ನೋಡಿದ್ವಿ, ಆ ಹಗ್ಗ ನೋಡಿದ್ವಿ. ಒಂದು ಪ್ರಶ್ನೆ ಏನು ಅಂದ್ರೆ, ನಮ್ಮೆಲ್ಲರ ಲೈಫ್ನಲ್ಲೂ ಏನಾದ್ರೂ ಒಂದು ನೆಗೆಟಿವ್ ಗುಣ ಆಗಿರ್ಬೋದು, ನೆಗೆಟಿವ್ ಸನ್ನಿವೇಶ ಆಗಿರ್ಬೋದು, ಯಾವ್ದಾದ್ರೂ ನೆಗೆಟಿವ್ ಇದ್ದೇ ಇರುತ್ತೆ. ನಿಮ್ಮ ಜೀವನದಿಂದ ಅಂಥ ಒಂದು ನೆಗೆಟಿವಿಟಿನ ನೀವು ಈ ಜನ್ಮದುದ್ದಕ್ಕೂ ದೂರ ಮಾಡಬೇಕು, ಶಾಶ್ವತವಾಗಿ ದೂರ ಮಾಡಬೇಕು ಅಂದ್ರೆ ಆ ನೆಗೆಟಿವ್ ಗುಣ ಅಥವಾ ಸನ್ನಿವೇಶ ಯಾವುದು? ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಮೇಡಮ್. ಸರ್, ಅದನ್ನ ದೂರ ಮಾಡ್ಬೇಕಂತಿದ್ದೀರಾ? ಮತ್ತೆ ಅಯ್ಯೋ, ಅವ್ರ ಪ್ರಶ್ನೆನೇ ಅರ್ಥ ಆಗಿಲ್ಲ ಸರ್. ನಿಮ್ಮ ಲೈಫಿಂದ ಯಾವ್ದಾದ್ರು ಒಂದು ನೆಗೆಟಿವ್ ಗುಣ ಅಥವಾ ನೆಗೆಟಿವ್ ಸಿಚುವೇಶನ್ ಶಾಶ್ವತವಾಗಿ ದೂರ ಮಾಡ್ಬೇಕು, ಅದನ್ನ ಹಿಂಗೆ ಮೂಟೆ ಕಟ್ಟಿ ಬಿಸಾಕ್ಬೇಕು ಅಂದ್ರೆ ಅದು ಯಾವುದು ಸರ್? ನೆಗೆಟಿವೇ ಇಲ್ವಾ ಸರ್? ಚೆನ್ನಾಗಿರ್ಬೇಕು ಮೇಡಮ್, ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಗುಣಗಳಿಲ್ಲ, ಯಾವ ನೆಗೆಟಿವ್ ಸನ್ನಿವೇಶ ನಡೆದಿಲ್ಲ ಸರ್. ನಿಮ್ಮಂತವ್ರು ಈ ಪ್ರಪಂಚಕ್ಕೆ ಬೇಕು. ನೆಗೆಟಿವ್ ನೋಡದೆ ಇರುವಂತ ಲೈಫ್ನಲ್ಲಿ ನೆಗೆಟಿವಿಟಿ ನೋಡದೆ ಇರ್ಲಿ. ಈ ಸಿನಿಮಾದ ಮೂಲಕ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಜಾಸ್ತಿ ಆಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಥಿಯೇಟರ್ ಬಂದು ಪಿಕ್ಚರ್ ನೋಡ್ಲಿ ಹೇಳಿ ಮೇಡಮ್. ನೀವ್ ಹೇಳಿ ಸರ್, ನಿಮ್ಮ ಬಾಯಾರೆ ಹೇಳಿ.
ಹೇಳಿ ಎಲ್ಲ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ನಮ್ಮ ತಂಡನ ಆರೈಸಿ. ಒಂದು ಮಾತು ಇವ್ರನ್ನ ಕಳಿಸ್ಕೊಡೋದಕ್ಕಿಂತ ಮುಂಚೆ ಹೇಳಬೇಕು, ಸ್ವಲ್ಪ ದುಡ್ಡು ಬಂದಾಗ ಎಷ್ಟೋ ಜನರಿಗೆ ತಲೆ ಕತ್ತು ಮೇಲೆ ನಿಲ್ಲಲ್ಲ. ಅಂಥದ್ರಲ್ಲಿ ಇಷ್ಟು ದುಡ್ಡಿನ ಶ್ರೀಮಂತಿಕೆ ಇದ್ರೂ ಕೂಡ ಆ ವ್ಯಕ್ತಿತ್ವದ ಶ್ರೀಮಂತಿಕೆಯನ್ನ ಬಿಟ್ಕೊಟ್ಟಿಲ್ಲ. ಇಷ್ಟು ಹಂಬಲ್ ಆಗಿ, ಸಿಂಪಲ್ ಆಗಿ, ಮುಗ್ಧತೆಯನ್ನ ಉಳಿಸ್ಕೊಂಡು ಮಾತಾಡ್ತಾ ಇದಾರಲ್ಲ. ಶುಭವಾಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವಾಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಇನ್ನು ಈಗ ಈ ಸಿನಿಮಾದಲ್ಲಿ ಮಾದೇವ ಅಂತ ಒಂದು ಹೆಸರಿಟ್ಟಾಗ, ಈ ತರದ ಒಂದು ಕತೆ ಇರೋವಾಗ, ವಿನೋದ್ ಪ್ರಭಾಕರ್ ಸರ್, ಸೋನಲ್ ಮೇಡಮ್ ಅಂತ ಅಭಿನೇತ್ರಿಯರು, ಅಂದ್ರೆ ನಾಯಕರು ಇರುವಾಗ ಅದ್ಭುತವಾದ ಮ್ಯೂಸಿಕ್ಗೆ ಒಳ್ಳೆ ಸ್ಕೋಪ್ ಇರುತ್ತೆ. ಪ್ರದ್ಯೋತನ್ ಅವರು ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಕನ್ನಡದಲ್ಲೂ ಈ ಹಿಂದೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ನನಗೆ ತಿಳಿದ ಹಾಗೆ ರಾಮ್ ಗೋಪಾಲ್ ವರ್ಮಾ ಅವ್ರ ಜೊತೆಗೂ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದ ಅಥವಾ ಹೆಮ್ಮೆಯ ಪ್ರತಿಭೆ ಅಂತ ಹೇಳ್ಬೋದು. ಪ್ರದ್ಯೋತನ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಈ ಸಿನಿಮಾದ ಸಂಗೀತ ಯಾವ ರೀತಿ ಮೂಡಿ ಬಂದಿದೆ ಅಂತ ಅವರ ಮಾತುಗಳಿಂದಾನೆ ಕೇಳೋಣ. ಇಲ್ಲಿಗೆ ಬಂದಿರೋ ಎಲ್ಲ ಮೀಡಿಯಾವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಮಾದೇವ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಪ್ರೆಸ್ ಮೀಟ್ ಹೇಳೋ ಥರ 3 ವರ್ಷ ಹಿಂದೆ ನನ್ನ ಮಾದೇವ ಜೊತೆಗೆ ಜರ್ನಿ ಶುರು ಆಗಿದೆ. ಇಲ್ಲಿವರೆಗೂ ನಾನು ಒಂದು ಕಂಪೋಸರ್ಗೆ ಒಂದು 10-12 ಸಿನಿಮಾಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಕೆರಿಯರ್ಗೆ ಒಂದು ಚಾಲೆಂಜಿಂಗ್ ಸಿನಿಮಾ. ಯಾಕಂದ್ರೆ ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳು ಒಂದು ಕಾಲೇಜ್ ಸ್ಟೋರಿ ಇರ್ಬೋದು, ಇಲ್ಲ ಹಾರರ್, ಡಿಫ್ರೆಂಟ್ ಕೈಂಡ್ ಆಫ್ ಜರ್ಸ್. ಬಟ್ ಒಂದು ಕಮರ್ಷಿಯಲ್ ಸಿನಿಮಾ ಅನ್ನೋದು ಖಂಡಿತ ಮಾದೇವ ನನ್ನ ಕೆರಿಯರಲ್ಲಿ ಫಸ್ಟ್ ಸಿನಿಮಾ. ಅಂಡ್ ಅದಕ್ಕೆ ನಾನು ನ್ಯಾಯ ಮಾಡ್ತೀನಿ ಅಂತ ನಂಬಿ ನನಗೆ ಅವಕಾಶ ಕೊಟ್ಟರು ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ, ಮತ್ತೆ ಅದಕ್ಕೆ ಸಪೋರ್ಟ್ ಮಾಡೋ ವಿನೋದ್ ಸರ್ಗೆ, ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಅಂಡ್ ಕೇಶವ್ ಸರ್ ಕೂಡ ತುಂಬಾ ಥ್ಯಾಂಕ್ಸ್, ಸುಮಂತ್ ಸರ್ಗೂ. ಅಂಡ್ ಈ ಸಿನಿಮಾದಲ್ಲಿ ನೀವು ಕೇಳಿದ್ರ ಆಲ್ರೆಡಿ ಎದೆಯಲ್ಲಿ ತಂಗಳಿನ ಹಾಡು ತುಂಬಾ ಹಿಟ್ ಆಗಿದೆ. ಅದ್ರ ಜೊತೆಗೆ ಮೇಕಿಂಗ್ ಸಾಂಗ್, ಸೊ ಒಳ್ಳೆ ಸಿಂಗರ್ಸ್ನ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ನ, ಯಾಕಂದ್ರೆ ಈ ಮೇನ್ ಸಿನಿಮಾ ಇದು 80s ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ ಸೌಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡಿ, ಇನ್ಸ್ಟ್ರೂಮೆಂಟ್ಸ್ ರುದ್ರವೀಣೆ ಅದು ಮತ್ತೆ ಬನ್ಸೂರಿ, ತುಂಬಾ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್, ರಿಕಾರ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅದಕ್ಕೆ ತುಂಬಾ ವಿನೋದ್ ಸರ್ ಇನ್ಪುಟ್ಸ್ ತುಂಬಾ ಇದೆ. ಅಂಡ್ ಡೈರೆಕ್ಟರ್ ಅವರು ನನಗೆ ಕೊಟ್ಟಿರೋ ಒಂದು ಸಿನಾಪ್ಸಿಸ್, ಅಂಡ್ ಬಿಫೋರ್ ಶೂಟಿಂಗ್ ಮುಂಚೆ ನಾನು ಆಲ್ಮೋಸ್ಟ್ 70% ಬೀಜ ಫಿನಿಶ್ ಮಾಡಿ, ಅಂಡ್ ಸಿನಿಮಾ ನೋಡಿದ ಮೇಲೆ ಅದಕ್ಕೆ ಇನ್ನು ಆರ್ಡೆನ್ಸ್ ಎಲ್ಲ ಮಾಡಿದ್ವಿ. ಅಂಡ್ ಇನ್ನೂ ಹಾಡುಗಳು ಬರುತ್ತೆ, ತುಂಬಾ ಬಿಟ್ ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ರಿಕಾರ್ಡಿಂಗ್ ತುಂಬಾ ಚಾಲೆಂಜ್ ಅನಿಸ್ತು. ಅಂಡ್ ಎಂಜಾಯ್ ಮಾಡಿದ್ವಿ, ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ದಯವಿಟ್ಟು ಜೂನ್ 6ನೇ ತಾರೀಕು ಥಿಯೇಟರ್ ಬರುತ್ತೆ. ಇದು ಖಂಡಿತ OTT ಸಿನಿಮಾ ಅಲ್ಲ, ಥಿಯೇಟರ್ ಸಿನಿಮಾ. ನೋಡಿ ನೀವು ವಿಸಿಲ್ ಚಪ್ಪಾಳೆ ಮಾಡಲೇಬೇಕು, ಕೊಡಲೇಬೇಕು. ಅಂಡ್ ಅಪ್ರಿಸಿಯೇಷನ್ ಖಂಡಿತ ಚೆನ್ನಾಗಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಅಂಡ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವಿನೋದ್ ಪ್ರಭಾಕರ್ ಸರ್ ಪರ್ಫಾರ್ಮೆನ್ಸ್ ನ ಭೂತೋ ನ ಭವಿಷ್ಯತ್, ಆ ರೇಂಜ್ಗಂತೂ ಖಂಡಿತ ಇರುತ್ತೆ. ನಟ ವಿಶ್ವರೂಪ ನೋಡ್ತೀರಾ ಸರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಪ್ರದ್ಯೋತನ್ ಅವರೇ, RR ಮಾಡುವಾಗ ನೀವು ಇಡೀ ಸಿನಿಮಾ ನೋಡಿರ್ತೀರಾ, ಬಹಳ ಇಷ್ಟವಾದಂತ ಅಂಶ ಯಾವುದು ಅಂತ ಏನಾದ್ರು ಹೇಳ್ಬೋದಾ? ಮ್ಯಾಮ್, ಫಸ್ಟ್ ಹೇಳ್ಬೇಕಂದ್ರೆ ಸಾರ್ ಪರ್ಫಾರ್ಮೆನ್ಸ್, ಸಾರ್ ಕ್ಯಾರೆಕ್ಟರ್ ಡಿಸೈನ್. ಯಾಕಂದ್ರೆ ಒಂದು ಹ್ಯಾಂಗ್ಮ್ಯಾನ್ ಕ್ಯಾರೆಕ್ಟರ್ ಏನಿದೆಯೋ ಅದು ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಆ ಸಾರ್ ಪ್ರಮೋಷನ್ಸ್ ಅಲ್ಲಿ ಹೇಳಿದಾರೆ, ಒಂದು ತುಂಬಾ ಕ್ರೂರವಾಗಿರೋ ಪಾತ್ರ, ಅದಾದ್ಮೇಲೆ ತುಂಬಾ ಸಾಫ್ಟ್, ಅದಾದ್ಮೇಲೆ ರಾಕ್ಷಸ. ಆ ವೇರಿಯೇಷನ್ಸ್ ಅಂಡ್ ಸಾರ್ ಕೊಟ್ಟರು ಆ ಒಂದು ಏನಂತಾರೆ ಡೈಲಾಗ್ಸ್ ಇರಲ್ಲ. ಈ ಸಿನಿಮಾದಲ್ಲಿ ಸಾರ್ಗೂ ಡೈಲಾಗ್ಸ್ ಇರಲ್ಲ, ತುಂಬಾ ಕಮ್ಮಿ ಇರುತ್ತೆ. ಒಂದು ನೀವು ಫುಲ್ ಸಿನಿಮಾ ಡೈಲಾಗ್ಸ್ ಇಟ್ಟರು ಒಂದು 5 ನಿಮಿಷನೂ ಇರಲ್ಲ, ತುಂಬಾ ಕಮ್ಮಿ. ಎಲ್ಲ ಪರ್ಫಾರ್ಮೆನ್ಸ್ ಸೊ ಅದ್ಭುತವಾಗಿ ಮಾಡಿದ್ದಾರೆ. ಅದು ನಾವು ಎಷ್ಟು ಆಲ್ಮೋಸ್ಟ್ 300-400 ಸತಿ ನೋಡಿರ್ತೀವಿ ಮಾಡುವಾಗ. ಸೊ ಅದ್ರೂ ನಮ್ಗೆ ಇನ್ನೂ ಆ ಜೋಶ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಅದ್ರ ಜೊತೆಗೆ ಶ್ರುತಿ ಅಮ್ಮ ಆಗಲಿ, ಸೋನಾಲ್ ಮ್ಯಾಮ್ ಎಲ್ಲ ತುಂಬಾ ಚೆನ್ನಾಗಿ ಅವರವ್ರ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ. ಅಂಡ್ ನನ್ನ ಖಂಡಿತ ನಂಬಿಕೆ ಇದೆ ನಮ್ದು ನೆಕ್ಸ್ಟ್ ಲೀಗ್ ಹೋಗುತ್ತೆ ನಮ್ಮ ಸಿನಿಮಾ ಅಂತ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನಂಬಿಕೆ ಖಂಡಿತ. ಸೂಪರ್ ಸರ್, ಅದೇ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್ ಪ್ರದ್ಯೋತನ್ ಅವರೇ. ಈ ಹಾಡುಗಳ ಮೂಲಕ ಮತ್ತಷ್ಟು ಯಶಸ್ಸು ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಇನ್ನು ಈ ಸಿನಿಮಾದಲ್ಲಿ ಚಿನ್ನಾರಿ ಅಂತ ಒಂದು ಮುದ್ದಾದ ಹಾಡಿದೆ. ಆ ಹಾಡಿಗೆ ಸಾಹಿತ್ಯವನ್ನ ಬರೆದಂತಹ ಶೈಲೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಆ ಹಾಡು ಇಲ್ಲಿ ತನಕ ನಾವು ಕೇಳಿಲ್ಲ, ಇವತ್ತು ಈ ವೇದಿಕೆ ಮೇಲೆ ಆ ಹಾಡು ಕೂಡ ಲಾಂಚ್ ಆಗುತ್ತೆ. ನಮಸ್ಕಾರ ಶೈಲೇಶ್ ಅವರೇ. ಎಲ್ರಿಗೂ ನಮಸ್ಕಾರ. ಚಿನ್ನಾರಿ ಹಾಡು ಯಾವ ರೀತಿ ಮೂಡಿ ಬಂದಿದೆ, ಏನಿದ್ರ ಸ್ಪೆಷಾಲಿಟಿ?
ಚಿನ್ನಾರಿ ಹಾಡು ನವೀನ್ ಸರ್ ನನಗೆ ಸಿಚುವೇಶನ್ ಹೇಳಲಿಲ್ಲ, ವಿಡಿಯೋನೇ ತೋರಿಸ್ಬಿಟ್ರು. ಆಲ್ರೆಡಿ ಶೂಟ್ ಆಗಿತ್ತದು, ಬಹಳ ಚೆನ್ನಾಗಿ ಆಲ್ರೆಡಿ ವಿಷುವಲ್ಸ್ ಬಿದ್ದಿತ್ತು ಅದ್ರ ಮೇಲೆ. ಆಮೇಲೆ ಒಂದು ಮಗು ಕ್ಯಾರೆಕ್ಟರ್ ಇದೆ, ಬಹಳ ಅದ್ಭುತವಾದ ಪಾತ್ರ ಮೇಡಮ್. ಅದು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಪ್ರಪಂಚನೇ ನೋಡದೇ ಇರುವಂತ ಒಂದು ಮಗು, ಅದು ಫಸ್ಟ್ ಟೈಮ್ ಪ್ರಪಂಚ ನೋಡುತ್ತೆ. ಅದಕ್ಕೆ ಒಂದು ಸಾಲ್ ಬರೆದಿದ್ದೀನಿ, ಇದು ಗೋಡೆ ಇಲ್ಲದೂರು ಇದನ್ನ ಮಾಡಿದವ್ರು ಯಾರು ಅಂದ್ಬಿಟ್ಟು. ಇದು ಗೋಡೆ ಇಲ್ಲದವರು ಇದನ್ನ ಮಾಡಿದವ್ರು ಯಾರು ಅಂದ್ಬಿಟ್ಟು. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ವಿನೋದ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಸಮ್ ಪೋರ್ಷನ್ಸ್ ನೋಡಿದ್ದೀನಿ. ಸುಮ್ಮನೆ ಮಾಂಟೇಜ್ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ ಒಂದು ಶಾರ್ಟ್ ಅಲ್ಲೂ ಕೂಡ ಅವರು ಪಾತ್ರದ ಒಳಗಡೆ ಇದ್ದಾರೆ, ಅಷ್ಟು ಅದ್ಭುತವಾಗಿ ಇದೆ. ಆಮೇಲೆ ಶ್ರುತಿ ಅಮ್ಮನ ಪಾತ್ರ ತುಂಬಾ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರತ್ಯುತ್ತನ್ ಅವ್ರಿಗೂ, ನವೀನ್ ಸರ್ಗೂ, ಇಡೀ ತಂಡಕ್ಕೂ ಥ್ಯಾಂಕ್ ಯು. ಶೈಲೇಶ್ ಒಂದು ಕ್ಯೂರಿಯಾಸಿಟಿ ಮೂಡಿಸಿದ್ರಿ, ಪ್ರಪಂಚ ನೋಡದೇ ಇರೋ ಮಗು ಅಂತ. ಕೋರ್ಸ್ ಮಗು ಹುಟ್ಟಿದಾಗ ಪ್ರಪಂಚ ಅದು ಹೊಸದೇನೆ, ಅದರಲ್ಲೂ ಒಂದೇನೋ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನೋ ರೀತಿ ಆಯ್ತು ನಿಮ್ಮ ಮಾತಲ್ಲಿ. ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ಅಂಡ್ ಶುಭ ವಾಲ್ಕಿ, ಥ್ಯಾಂಕ್ ಯು ಸೋ ಮಚ್ ಅಂತ ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಕ್ಕೆ. ಆಗ್ಲೇ ಹೇಳಿದಾಗೆ ಸಿನಿಮಾದ ಸ್ಕ್ರೀನ್ ಮೇಲೆ ಏನ್ ಹೇಳೋದು, ಪವರ್ಫುಲ್ ಫಿಯರ್ಸ್ಫುಲ್ ಆಗಿ ಕಾಣುವಂತಹ ಕಣ್ಣುಗಳು ವಿನೋದ್ ಸರ್ದಾದ್ರೆ, ಅದನ್ನ ಸೆರೆ ಹಿಡಿದಂತಹ ಕಣ್ಣುಗಳು DOP ಬಾಲಕೃಷ್ಣ ತೋಟ ಅವರು. ಅವರಿವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಬಟ್ ಪ್ರೀತಿಯಿಂದ ವಿಶಸ್ನ ತಿಳಿಸಿದ್ದಾರೆ, ಥ್ಯಾಂಕ್ ಯುನ ತಲುಪಿಸಿದ್ದಾರೆ. ಸೊ ನಿಜವಾಗ್ಲೂ ಪ್ರತಿಭಾನ್ವಿತ ಅದ್ಭುತವಾದಂತಹ ಟ್ಯಾಲೆಂಟ್ ಇರುವಂತಹ DOP ಈ ಸಿನಿಮಾನ ಮತ್ತಷ್ಟು ಒಂದು ರಿಚ್ನೆಸ್, ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಸಂಕಲನ ಮಾಡಿರುವಂತಹ ವಿಜಯ್ ಕುಮಾರ್ ಅವರು ಅದ್ಭುತವಾಗಿ ಈ ಸಿನಿಮಾ ಎಷ್ಟು ಬೇಕೋ ಅಷ್ಟೇ ಚೊಕ್ಕದಾಗಿ ಬ್ಯೂಟಿಫುಲ್ ಆಗಿ ಏನೇನು ಬೇಕು ಅಂತ ಎಡಿಟ್ ಮಾಡಿ ಕೊಟ್ಟಿರೋದು. ಇನ್ನು ಈ ಸಿನಿಮಾದ ನಿರ್ದೇಶಕರ ವಿಚಾರಕ್ಕೆ ಬಂದ್ರೆ, ಎಲ್ಲವನ್ನ ತೂಗಿಸಿ ನಿಭಾಯಿಸುವಂತಹ ಶಕ್ತಿ, ಆ ಕ್ಯಾಪ್ ಹಾಕೊಂಡು ಡೈರೆಕ್ಟರ್ನ ಹ್ಯಾಟ್ ಹಾಕೊಳ್ಳೋ ವ್ಯಕ್ತಿ ಇದು ನವೀನ್ ರೆಡ್ಡಿ ಅವರು. ಈ ಹಿಂದೆ ಚಿರು ಅವರ ಜೊತೆ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಅದ್ಭುತವಾದಂತಹ ಒಂದು ಪ್ರಶಂಸೆಯನ್ನ ಅವರ ಕೆಲಸಕ್ಕೆ ಪಡ್ಕೊಂಡಿದ್ದವರು. ಈಗ ಮಾದೇವನ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತಾ ಇದ್ದಾರೆ. ನವೀನ್ ರೆಡ್ಡಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ತೆ. ಜೂನ್ 6 ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಡೇಟ್ ಹೇಳ್ಬಿಡ್ತೀನಿ, ಚೆನ್ನಾಗಿ ರೀಸ್ಟ್ ಆಗಲಿ ಅಂತ. ಶ್ರುತಿ ಮೇಡಮ್ ನಮಸ್ತೆ. ತುಂಬ ಇವೆಂಟಿಗೆ ಬಂದಿಲ್ಲ, ಬ್ಯುಸಿ ಇದ್ರಿ. ಈ ಸಿನಿಮಾದ ಅಫ್ಕೋರ್ಸ್ ತುಂಬ ಇವೆಂಟ್ಸ್ ಆಗಿದೆ, ಎಲ್ರಿಗೂ ಗೊತ್ತು ಯಾರ್ಯಾರು ಪಾತ್ರ ಏನು ಮಾಡಿದ್ದಾರೆ ಅಂತ. ವಿನೋದ್ ಸರ್, ಸೋನಲ್ ಮೇಡಮ್, ಶ್ರುತಿ ಮೇಡಮ್, ಮಾಲಶ್ರೀ ಮೇಡಮ್, ಅಚ್ಯುತ್ ಸರ್, ಕಿಟ್ಟಿ ಸರ್, ಕಾಕ್ರೋಚ್ ಎಲ್ಲ. ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ಮೇಲೆ ಎಲ್ಲರಿಗೂ ಹೀರೋ ಸರ್ ಬಿಟ್ರೆ ನೆಕ್ಸ್ಟ್ ಶ್ರುತಿ ಮೇಡಮ್ ತಲೆಯಲ್ಲಿ ಇರ್ತಾರೆ, ಅದಂತೂ ಡ್ಯಾಮ್ ಶೋರ್. ಅದು ತಿನ್ನಾಕ್ಬಿಟ್ಟವ್ರೆ ಅಂದ್ರೆ ಹಂಗಿಂಗಲ್ಲ ಮೇಡಮ್, ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಸಾರ್ ಹೇಳ್ದಂಗೆ ಭಯ ಆಗುತ್ತೆ ಡೆಫಿನೆಟ್ಲಿ, ಹಂಗೆ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಇನ್ನು ನಮ್ಮ ಟೆಕ್ನಿಷಿಯನ್ ವಿಷಯಕ್ಕೆ ಬಂದರೆ, ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್, ಅವ್ರು ಮಿತಿ ಮೀರಿ ಮಾಡಿದ್ದಾರೆ ಕೆಲಸ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ತುಂಬ ಟೈಮ್ ತೊಗೊಂತು ಸಿನಿಮಾ. ಸೊ ಟೈಮ್ ಸಿಕ್ಕಿದ್ದು ಕೂಡ ಅವರು ಫುಲ್ ಪರ್ಫೆಕ್ಷನಿಸ್ಟ್ ಆಗಿ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟಲ್ಲಿ CG ಅವರು ಆಗಿರ್ಬೋದು, ಸಂಗಮೇಶ್, ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಕಿರಣ್, ನಮ್ಮ ಗುರು ಸರ್, ರಾಮ್ ಸರ್, ತುಂಬ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ನಾನು ಲಾಸ್ಟ್ ಇದು ಪ್ರೆಸ್ ಮೀಟಲ್ಲಿ ನಮ್ಮ ಸೋನಲ್ ಮೇಡಮ್ ಬಗ್ಗೆ ಹೇಳಿ. ಸೋನಲ್ ಮೇಡಮ್ ಆ್ಯಕ್ಚುಲಿ ಒಂದು ಸೀನ್ ಇದೆ, ವಿತೌಟ್ ಗ್ಲಿಸರಿನ್, ಒಂದೇ ಒಂದು ಕಣ್ಣಲ್ಲಿ ಆ್ಯಕ್ಚುಲಿ ಅಳ್ಬೇಕಿತ್ತು. ಹಾಂ, ನಾನು ಅವರು ಮೇಕಪ್ ಅವ್ರಿಗೆ ಹೇಳಿದೆ ಗ್ಲಿಸರಿನ್ ಹಾಕಿದ್ರೆ ಸರ್ ಬೇಡ ಅಂತಂದ್ರು. ಮಹಾನಟಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೀವೇನು ಸಾವಿತ್ರಿನ ಅಂದೆ, ಸರ್ ನೋಡಿ ಸರ್ ನೀವೇ ಅಂತಂದ್ಬಿಟ್ಟು ಒಂದೇ ಕಣ್ಣಲ್ಲಿ 2 ಡ್ರಾಪ್ಸ್. ನಮ್ಗೆ ಶಾಕ್ ಆಗೋಯ್ತು, ತುಂಬ ಚೆನ್ನಾಗಿ ಆ್ಯಕ್ಚುಲಿ. ಪ್ರತಿಯೊಬ್ಬರು ನಮ್ದ್ರಲ್ಲಿ ಹೆಂಗೆ ಅಂದ್ರೆ ಒಂಥರ ಪ್ರತಿ ಆರ್ಟಿಸ್ಟು ಲಡ್ಡು ಥರ ಸಿಕ್ಬಿಟ್ಟವ್ರು. ನಾವು ಏನು ಕೇಳ್ತೀವಿ ಅದಕ್ಕೆ ನಾವು ಸಗರಾಗಿ ಮಾಡ್ತಾರೆ. ನಾನು ತುಂಬ ಅವ್ರಿಗೆ ಕರೆಕ್ಷನ್ ಹಿಡಿದೇ ಕಮ್ಮಿ. ವಿನೋದ್ ಸರ್ಗಂತೂ ಜಾಸ್ತಿ ಕರೆಕ್ಷನ್ ಹೇಳಿಲ್ಲ ಸರ್, ಚೂರು ಜಾಸ್ತಿ ಕಮ್ಮಿ ಅಷ್ಟೇ, ಮಿಕ್ಕಿದ್ರೆ ಅವ್ರು ಮಾಡ್ತಾ ಇದ್ರು. ನಾವು ಫಸ್ಟ್ ಶಾಟ್ ಆ್ಯಕ್ಚುಲಿ ಕನಕ್ಪುರದಲ್ಲಿ ಅನ್ಸುತ್ತೆ ಮಾಡಿದ್ದು ಫಸ್ಟ್ ಶಾಟ್.
ಫಸ್ಟ್ ಶಾಟ್ ನೋಡೇ ಸಖತ್ ಖುಷಿ ಆಗುತ್ತೆ ನಮಗೆ. ಅಂದ್ರೆ ನಮಗೆ ಪಾತ್ರ ಆಗಿದೆ ಹ್ಯಾಂಗ್ ಮ್ಯಾನ್ ಅಂತ ಫಿಕ್ಸ್ ಆಗಿತ್ತು, ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ. ಅಫ್ಕೋರ್ಸ್ ಎಲ್ರಿಗೇನೋ ನನಗೂ ಭಯ ಜಾಸ್ತಿ ಇತ್ತು. ಫಸ್ಟ್ ಶಾಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಸಮಾಧಾನ ಆಗೋಯ್ತು, ಅಮ್ಮಯ್ಯ ಅನ್ಕೊಂಡೆ, ಪರ್ಫೆಕ್ಟ್ ಚಾಯ್ಸ್. ಆಮೇಲೆ ನೆಕ್ಸ್ಟ್ ಲೆವೆಲ್ ಆ ಫ್ರೇಮ್ ಆ ಎಂಟ್ರಿ ಜೊತೆಗೆ ಅವರು ಇದಕ್ಕಿಂತ ಮುಂಚೆ ಬೇರೆ ತರ ನೋಡಿ ಇಲ್ಲಿ ಮಾನಿಟರ್ ಇವರು ನೋಡಿದ ತಕ್ಷಣ ನನಗೆ ಫುಲ್ ಫಿದಾ, ಸಖತ್ ಇಷ್ಟ ಆಗೋಯ್ತು. ಹೇಳಿ ಮೇಡಮ್, ಏನೇನು ಕ್ವಶನ್ಸ್? ನೀವು ಹ್ಯಾಂಗ್ ಮ್ಯಾನ್ ಪಾತ್ರ ಅಂತ ಹೇಳಿದ ಕಾರಣ ಸಿನಿಮಾದ ಬಗ್ಗೆ ಮಾತಾಡಿದ್ರಿ, ಅದ್ರ ಜೊತೆಗೆ ನಿಮಗೂ ನಿರ್ಮಾಪಕರಿಗೆ ಕೇಳಿರುವಂತಹ ಪ್ರಶ್ನೆನ ಕೇಳಬೇಕು ಅನ್ನೋ ಒಂದು ಆಸೆ. ಹ್ಯಾಂಗ್ ಮ್ಯಾನ್ ಅಂದ್ರೆ ಜೀವನ ಕಳೆಯುವಂಥದ್ದು, ಬಟ್ ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರುವಂತ ಕೆಟ್ಟ ಗುಣ ಅಥವಾ ಕೆಟ್ಟ ಸಿಚುವೇಶನ್ ನ ಲೈಫ್ ಲಾಂಗ್ ಕಳೆದು ಹಾಕ್ತೀವಿ, ಅದನ್ನ ಹ್ಯಾಂಗ್ ಮಾಡ್ಬಿಡ್ತೀವಿ. ಅಂದ್ರೆ ಆ ಗುಣ ಅಥವಾ ಆ ಸನ್ನಿವೇಶ ನಿಮ್ಮ ಲೈಫ್ ನಲ್ಲಿ ಯಾವುದು? ನಾನು ಎಲ್ಲರನ್ನೂ ಸ್ವಲ್ಪ ಬೇಗ ನಂಬ್ತೀನಿ, ಆ ಗುಣನ ಹ್ಯಾಂಗ್ ಮಾಡಕ್ ಬಿಡ್ತೀನಿ ಫಸ್ಟ್. ಬೇಗ ನಂಬಿಡ್ತೀನಿ ನಾನು, ಅದೊಂದು ಕೆಟ್ಟ ಬುದ್ಧಿ. ಸೊ ಕೊನೆಯದಾಗಿ ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತ ಮಾದೇವ, ಇಲ್ಲಿ ತನಕ ಆ ಟೀಸರ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದು ಏನೋ ಇದೆ ಈ ಸಿನಿಮಾದಲ್ಲಿ, ಒಂದು ಕುತೂಹಲನ ಮೂಡಿಸ್ತಾ ಇದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಎಮೋಷನ್ ಜರ್ನಿ ಆಕ್ಚುಲಿ. ಈ ಸಿನಿಮಾಗೆ ಬಂದವರು ಡೆಫಿನೆಟ್ ಆಚೆ ಹೋಗಿ ತುಂಬಾ ಖುಷಿ ಪಟ್ಟು ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ. ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀನಿ, ತುಂಬಾ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಇರೋ ಒಂದು ಸಿನಿಮಾ ತುಂಬಾ ಕಮ್ಮಿ ಬಂದಿತ್ತು ಆಕ್ಚುಲಿ. ನಾನು ಪ್ರೌಡಾಗಿ ಹೇಳ್ತೀನಿ, ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ, ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಜೊತೆಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರವ್ರಿಗೆ ಹೇಳಿಲ್ವ ತಿಂದಾಕ್ಬಿಟ್ಟರು ಪ್ರತಿಯೊಬ್ರು ಕೂಡ. ಅದೊಂದು ನನಗೆ ಸಖತ್ ಖುಷಿ ಅಂದ್ರೆ ಆ ವಿಷಯದಲ್ಲಿ. ಮತ್ತೆ ನಮ್ಮ ಲವ್ ಗುರು ಸುಮಂತ್ ಆಗಿರ್ಬೋದು, ಅವ್ರು ಇದರಲ್ಲಿ ಒಳ್ಳೆ ಕಾಮಿಡಿಯನ್ ಆಗಿ ಮಾಡ್ತಾರೆ. ಮತ್ತೆ ನಮ್ಮ NTR ಸರ್, ಕಾರ್ತಿಕ್ ಅಷ್ಟೇ, ನಮ್ಮ ಮೈಕಲ್ ನಗರ ಸರ್ ಮಗ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು ತುಂಬಾ ಎಲ್ಲರೂ ಅವ್ರವ್ರ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅವರು ಆಕ್ಚುಲಿ ಅಚ್ಯುತ್ ಸರ್ ಮಗನ್ ಪಾತ್ರ ಮಾಡಿದ್ದಾರೆ, ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಕ್ಚುಲಿ ಹೊಸಬಾದ್ರು ಕೂಡ ಅವ್ನ ಪಾತ್ರ ಸಖತ್ತಾಗಿ ಮಾಡಿದ್ದಾನೆ. ಆಕ್ಚುಲಿ ಅವ್ನ ಪಾತ್ರ ಎಂಡ್ ಆದ್ಮೇಲೆ ಸಿನಿಮಾ ಬೇರೆ ಲೆವೆಲ್ ಟರ್ನ್ ತಗೊಳುತ್ತೆ. ಆಕ್ಚುಲಿ ಈಸ್ ದ ಮೈನ್ ಟ್ವಿಸ್ಟ್ ಸಿನಿಮಾಗೆ. ಆಕ್ಚುಲಿ ಪ್ರತಿಯೊಬ್ರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವ್ರವ್ರ ಪಾತ್ರನ. ಆಕ್ಚುಲಿ ಥ್ಯಾಂಕ್ ಯು. ಸೂಪರ್ ನವೀನ್ ಅವರೇ, ಈ ಸಿನಿಮಾ ಮಾಡಿದ್ದಕ್ಕೆ ಹೆಮ್ಮೆ ಇದೆ ಅಂತ ನೀವು ಹೇಳಿದ್ರಿ. ಈ ತೆರೆ ಕಂಡ ಮೇಲೆ ಯಶಸ್ವಿಯಾಗಿ ಇಂಥ ನಿರ್ದೇಶಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು ನಮ್ಮ ಹೆಮ್ಮೆ ಅಂತ ಹೇಳುವಂತ ದಿನ ಆದಷ್ಟು ಬೇಗ ಬರ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಹಾಗೆ ಈ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಜಯದೇವ್ ಫಿಲಿಮ್ಸ್ ಅಂತ ಸ್ನೇಹಿತರೆ, ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆಕ್ಚುಲಿ ಅವರು ಬರಬೇಕಿತ್ತು, ಅಲ್ಲಿ ಟೈಮ್ ಕಮ್ಮಿ ಇರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ನವೀನ್ ರೆಡ್ಡಿ ಅವರಿಗೆ. ಇನ್ನು ಈ ಸಿನಿಮಾದಲ್ಲಿ ನೀವು ಮೇಕಿಂಗ್ ವಿಡಿಯೋದಲ್ಲಿ ಒಂದು ಪೋಸ್ಟರ್ ನೋಡಿರ್ಬೋದು, ಅಪ್ಪು ಸರ್ ಅವ್ರನ್ನ ನೆನೆಸ್ಕೊಂಡ್ರು. ಒಂದು ಶಕ್ತಿಯಾಗಿ ಟೈಗರ್ ಪ್ರಭಾಕರ್ ಸರ್ ಅವರು, ಅಪ್ಪು ಸರ್ ಅವರ ಆಶೀರ್ವಾದ, ಪ್ರೀತಿ ಖಂಡಿತ ಸಿನಿಮಾ ಮೇಲೆ, ಈ ಚಿತ್ರತಂಡದ ಮೇಲಿದೆ. ಟೈಗರ್ ಪ್ರಭಾಕರ್ ಸರ್ ಅಂತ ಹೇಳಿದ ತಕ್ಷಣ ಅವರ ಆ ವಾಯ್ಸ್ ಜ್ಞಾಪಕ ಬರುತ್ತೆ. ಅದನ್ನ ಈ ವೇದಿಕೆ ಮೇಲೆ ಒಂದು ಟ್ರಿಬ್ಯೂಟ್ ತರ ಕೊಡೋದಕ್ಕೆ ದಿಲೀಪ್ ಸಂಜೀವ್ ಅವರು, ಮಿಮಿಕ್ರಿ ಕಲಾವಿದರು ಆಗಮಿಸಿದ್ದಾರೆ. ಅವರ ಧ್ವನಿಯನ್ನ ಮತ್ತೆ ಈ ವೇದಿಕೆ ಮೇಲೆ ನೆನಪಿಸ್ತಾ ಟೈಗರ್ ಪ್ರಭಾಕರ್ ಸರ್ಗೆ, ಆ ಟೈಗರ್ಗೆ ಈ ವೇದಿಕೆಯಿಂದ ಒಂದು ಪುಟ್ಟ ಟ್ರಿಬ್ಯೂಟ್. ದಿಲೀಪ್ ಅವರೇ ಸ್ವಾಗತ. ಮೈಕು ಸ್ಟೇಜು ನಿಮ್ದು. ಎಲ್ಲರಿಗೂ ನಮಸ್ಕಾರ. ಟೈಗರ್ ಪ್ರಭಾಕರ್ ಅವ್ರನ್ನ ನೆನೆಸ್ಕೊಂಡು ನನಗೇನು ಖುಷಿ ಅಂದರೆ, ಬಲರಾಮ ಫಿಲಂ ಶೂಟಿಂಗ್ ಹೋಗಿದ್ದೆ. ಆಗ ಸರ್ರು ನನ್ನ ಕ್ಯಾರವನ್ ಒಳಗಡೆ ಕರೆದು ಕೂರಿಸಿ, ನಾನು ಅನ್ಕೊಂಡೇ ಇರಲಿಲ್ಲ ಅವ್ರು ಕರೆದು ನಾನು ಮಾತಾಡಿಸ್ತಾರೆ ಅಂತ. ಅಷ್ಟು ಖುಷಿಯಾಗಿ ಮಾತಾಡಿದ್ರು. ಇದೇ ನಮ್ಮ ಸರ್ ಏನಾದರೂ ಇದು ಒಂದು ವೇದಿಕೆ ಮೇಲೆ ಬಂದು ಮಾತಾಡಿದರೆ ಯಾವ ಥರ ಇರ್ತಾ ಇತ್ತು ಅಂತ ನೋಡೋಣ. ನೀವೆಲ್ಲರೂ ಕಾಡಲ್ಲಿರೋ ಟೈಗರ್ನ ನೋಡಿದ್ದೀರಾ? ಈ ಊರಲ್ಲಿರೋ ಟೈಗರ್ನ ನೋಡಿಲ್ಲ. ಈ ಟೈಗರ್ ಬರ್ಬೇಕು ಅಂದ್ರೆ ಇವತ್ತು ಈ 6ನೇ ತಾರೀಕು ನಿಮ್ಮೆಲ್ಲರೂ ಥಿಯೇಟರ್ ಬಂದು ಗರ್ಜನೆ ಮಾಡಕ್ ಬರ್ತಾರೋ ಈ ನನ್ನ ಮರಿ ಟೈಗರ್. ಮರಿ ಟೈಗರ್ ಈ ಟೈಗರ್ಗೆ ನೀವೆಲ್ಲರೂ ಹೆಂಗೆ ಆಶೀರ್ವಾದ ಮಾಡಿದಿರೋ, ಈ ನನ್ನ ಮರಿ ಟೈಗರ್ಗೂ ಹೀಗೆ ಆಶೀರ್ವಾದ ಮಾಡ್ತೀರೋ ಅನ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದಿಲೀಪ್ ಅವರೇ, ಒಂದು ಸ್ಪೆಷಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ದಕ್ಕೆ. ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮಾದೇವ ಸಿನಿಮಾಗೆ ಅಂತ ಟೈಗರ್ ಪ್ರಭಾಕರ್ ಸರ್ ವಾಯ್ಸ್ ನಲ್ಲಿ ಕೇಳಿದ ಒಂಥರ ಖುಷಿ ಆಯ್ತು.
ಸುಮಂತ್ ಅವರೇ, ಲವ್ ಗುರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 3 ಜನರ ಪಾತ್ರದ ಬಗ್ಗೆ, ಮಾದೇವ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಸುಮಂತ್ ಅವರೇ. ಸೊ ಸರ್, ನಿಮ್ಮಿಂದ ಮಾತನ್ನ ಶುರು ಮಾಡೋಣ. ನಿಮ್ಮ ಈ ಪಾತ್ರ, ಈ ಜರ್ನಿ, ಮಾದೇವ ಒಟ್ಟಾರೆ ಹೇಗೆ ಅನ್ನಿಸ್ತು? ಮಾದೇವ ಅದ್ಭುತವಾಗಿ ಮೂಡ್ ಬಂದಿದೆ. ಅಂದ್ರೆ ಬರೀ ರಶಸ್ ನೋಡಿನಿ, ಪೂರ್ತಿ ಸಿನಿಮಾ ನೋಡಿಲ್ಲ. ಸುಮಾರು ಜನ ಹೇಳಿದಾಗೆ ನಮ್ಮ ವಿನೋದ್ ಸರ್ದು ಒಂದು ಲೆವೆಲ್ ಮೀರಿಸುತ್ತೆ. ಅವರ ರಗಡ್ ಲುಕ್ಕಲ್ಲೇ ಒಂದು ಫೋಟೋ ತಗೊಳಕ್ ಹೋದಾಗ್ಲೂ ಅವ್ರು ಹೇಳಿದ್ರು, ಬೇಡ ಬ್ರದರ್ ದಯವಿಟ್ಟು ತಗೋಬೇಡಿ, ಇದೆಲ್ಲೂ ಹಾಕ್ಬೇಡಿ ಅಂದ್ರು. ನಾನು ಅವತ್ತೇ ಫಸ್ಟ್ ಡೇ ಆಕ್ಟಿಂಗ್ ಮೇಲೆ ಅವ್ರ ಜೊತೆಲಿದ್ದೆ. ಅವಾಗ್ಲೇ ಅನ್ನಿಸ್ತು ಇದು ಫಸ್ಟ್ ಟೈಮ್ ಈ ಕಂಟೆಂಟ್ ಬರ್ತಾ ಇರೋದು. ಆಮೇಲೆ ಈ ಕಂಟೆಂಟ್ ಯಾರು ಟಚ್ ಮಾಡಿರ್ಲಿಲ್ಲ, ನಮ್ಮ ನವೀನ್ ರೆಡ್ಡಿ ಅವರು ತಗೊಂಡಿದ್ದಾರೆ. ಏನು ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ. ಬಟ್ ಸಿನಿಮಾ ಪ್ರತಿಯೊಬ್ರು ನೋಡ್ಲೇಬೇಕಾದ ಸಿನಿಮಾ. ಆಮೇಲೆ ಬಾಯಿಂದ ಬಾಯಿಗೆ ಹರಡುತ್ತೆ, ಸಿನಿಮಾ ಹಿಟ್ ಆಗತ್ತೆ. ಆಮೇಲೆ ನಮ್ಮ ಶ್ರುತಿ ಅಮ್ಮ ಅವ್ರದ್ದು ಇದೆಯಲ್ಲ, ಅವ್ರ ಜೊತೆಗೆ ಸಮಕಾಲೀನವಾದ ಪಾತ್ರ ಅಂತ ಹೇಳ್ಬೋದು. ಅವ್ರ ಲುಕ್ಕು, ಅವ್ರ ಕಣ್ಣಲ್ಲಿ ಎರಡೇ ಇದ್ರಲ್ಲೇ ನಾನೇ ಕಳೆದೋಗ್ಬಿಟ್ಟೆ. ನಾನು ಅವ್ರಿಗೆ ಅಸಿಸ್ಟೆಂಟ್, ನಾನು ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ನನ್ನ ಪಾತ್ರ. ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಎಲ್ಲ ಕಡೆ ನನ್ನ ಪಾತ್ರ ಸಂಚಾರ ಮಾಡುತ್ತೆ. ಕಡೆಗೆ ನಾನು ಬಚಾವ್ ಆಗ್ತೀನಿ, ಹೀರೋ ಕೈಯಿಂದ ನಾನು ಬಚಾವ್ ಆಗ್ತೀನಿ. ಟೋಟಲಿ ಈ ಕಂಟೆಂಟ್ ಇದುವರೆಗೂ ಬರದೇ ಇರುವಂತ ಒಂದು ಇದನ್ನ ತೆರೆ ಮೇಲೆ ಬರ್ತಾ ಇದೆ. ನಮ್ಮ ಕನ್ನಡ ಚಿತ್ರ ರಸಿಕರು 6ನೇ ತಾರೀಕು ಬರ್ತಿರೋ ಈ ಮಾದೇವನ ಎಲ್ಲ ರೀತಿಯಲ್ಲಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸುಮಂತ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಈಗ ತಾನೇ ಹಾಡೆಲ್ಲ ನೋಡಿದ್ವಿ, ಎಲ್ಲರೂ ವಿಸಿಲ್ ಓಹೋ ಹೇ ಅಂದ್ರು. ಹೇಗಿದೆ ಈ ಮಾದೇವ ಜರ್ನಿ? ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಮಾದೇವ ಜರ್ನಿ ಅಂದರೆ ಡೇ 1ಇಂದನೂ ಇದ್ದೀನಿ. ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಸಿನಿಮಾಗೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿರ್ಮಾಪಕರು ನಮ್ಮ ಬ್ರದರ್ ಕೇಶವಣ್ಣ ಅವರು ಇದಕ್ಕೆ ತುಂಬ ಕಷ್ಟಪಟ್ಟು ಬಂಡವಾಳ ಹಾಕಿದ್ದಾರೆ. ಮತ್ತು ನಮಗೆ ಸರಿ, ಮೈಕಲ್ಲಿ ಚೆನ್ನಾಗಿ ಮೈಕೋ ನಾಗಣ್ಣ ಅವರು, ಮೈಕೋ ನಾಗರಾಜ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ನವೀನ್ ಅವರು ಕತೆ ಹೇಳಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನಮ್ಮ ವಿನೋದ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮಗೆ ಡೇ 1ಇಂದನೂ ಎಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರ ಕೊನೆವರೆಗೂ ಈ ಕ್ಷಣದಲ್ಲೂ ಟೆಕ್ನಿಕಲ್ ಟೀಮ್ ಜೊತೆನೂ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ್ಯಕ್ಚುಲಿ ನನ್ನ ಆ್ಯಸ್ ಎ ತಮ್ಮನ ಥರ ಹೇಳ್ಬೇಕಂದ್ರೆ ಡೌನ್ ಟು ಅರ್ತು, ತುಂಬ ಖುಷಿ ಆಗುತ್ತೆ. ವಿನೋದ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಆಸ್ ಎ ಹೀರೋ ವರ್ಕ್ ಮಾಡಲ್ಲ, ಯಾವುದೇ ಸಿನಿಮಾ ಆದ್ರೂ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದು, ಎಲ್ಲದ್ರಲ್ಲೂ ಅವರು ಪ್ರತಿಯೊಂದರಲ್ಲೂ ಸಮಪಾಲಾಗಿ ನೋಡಿ, ಎಲ್ಲ ಯಾವುದೂ ತೊಂದರೆ ಆಗ್ದಂಗೆ ಎಲ್ಲ ಥರನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿ ತನ್ನದೇ ಆದ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದರು. ಇವತ್ತಿಗೆ ಜೂನ್ 6ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ವಿಭಿನ್ನವಾದ ಪಾತ್ರ ಇದೆ ವಿನೋದ್ ಸರ್ದು. ಎಲ್ಲರೂ ನೋಡ್ಬೋದು, ಎಮೋಷನಲ್ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಒಂದು ಟೀಮ್ ಎಲ್ಲ ನೋಡಿದಾಗ ಕರಿನ ಕೂಗು ಅನ್ನೋ ಒಂದು ಆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ ಒಂದು ಫೀಲಿಂಗ್ಸ್ ಏನು ಬರುತ್ತೆ, ಎಮೋಷನ್ಸು ಈ ಸಿನಿಮಾದಲ್ಲಿ ಆ ಥರ ಇದೆ. ಸ್ವತಃ ನಾನು ಕಣ್ಣೀರು ಹಾಕ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ಅವರು ಕಣ್ಣೀರು ಹಾಕ್ಕೊಂಡಿದ್ದಾರೆ. ನಾನು ಒಂದು 4 ಸಲ ಸಿನಿಮಾ ನೋಡಿದ್ದೀನಿ. ಈಗ ಸಾಂಗ್ ನೋಡಿದಾಗ ಆ ಒಂದು ಸೀನ್ ಎಲ್ಗೋ ಹೋದಾಗ ಈಗ ಕೂಡ ಒಂಚೂರು ನಮಗೆ ಆ ಎಮೋಷನ್ ಫೀಲ್ ಆಯಿತು. ಹಾಗಾಗಿ ಎಲ್ಲರಿಗೂ ಹೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಮತ್ತು ಆ
ಆ ಶಿವನಿಗೆ ಆ ನಂದಿ ಹೆಂಗೋ ಈ ಮಾಧವನಿಗೆ ಈ ನಂದೀಶ ಹಂಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಮೈಕೋ ನಾಗರಾಜ್ ಅವರ ಮಗ ನಾನು. ಈ ಚಿತ್ರದಲ್ಲಿ ಗಣ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಕಾಲೇಜ್ ಹುಡ್ಕೊಂಡ್ ಕ್ಯಾರೆಕ್ಟ್ರು. ಫಸ್ಟ್ ಆಫ್ ಆಲ್ ನವೀನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ ಕ್ಯಾರೆಕ್ಟರ್ ನನ್ನ ಚೂಸ್ ಮಾಡಿದ್ದಕ್ಕೆ. ಆಮೇಲೆ ವಿನೋದ್ ಸರ್ಗೂ ಥ್ಯಾಂಕ್ ಯು, ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟು ಫುಲ್ ಭಯ ಆಗ್ತಾ ಇತ್ತು, ಹೆಂಗಪ್ಪ ಮಾಡೋದು ವಿನೋದ್ ಸರ್ ಕಿಟಿ ಸರ್ ಅಂತ. ಇಬ್ರು ಸಪೋರ್ಟ್ ಮಾಡಿದ್ರು ಚೆನ್ನಾಗೆ. ಆ ಭಯ ಫುಲ್ಲು ಅವರು ಹೋಗಿದ ತಕ್ಷಣ ಅವರೇ ಹೇಳ್ಕೊಟ್ಬಿಡು ಅವ್ರು ಹಿಂಗೆ ಮಾಡಬೇಕು ಈ ಥರ ಅಂತ. ಸೊ ಭಯ ಎಲ್ಲ ಹೋಗಿಸಿ ಹಿಂಗೆ ಬಂದಿದೆ. ಪ್ಲೀಸ್ ಎಲ್ಲರೂ June 6th ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಮತ್ತೊಮ್ಮೆ ಮೂವರಿಗೂ ಧನ್ಯವಾದಗಳು. June 6 ಮಾದೇವದಲ್ಲಿ ಇವರ ಪಾತ್ರ ಏನಿದೆ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎದೆಯಲ್ಲಿ ತಂಗಾಳಿ ಹಾಡು ಕೇಳಿದ್ವಿ, ಬಹಳನೇ ಇಷ್ಟ ಆಯ್ತು. ಅದೊಂಥರ ಎವ್ರಿಡೇ ಕೇಳುವಂತ ಹಾಡು ಅಂತ ಫಿಕ್ಸ್ ಆಗೋಗಿದೆ. ಪ್ರದ್ಯೋತ್ತನ್ ಅವರ ಸಂಗೀತ, ಅನನ್ಯ ಭಟ್ ಅವರ ವಾಯ್ಸ್, ಪ್ರಸನ್ನ ಕುಮಾರ್ ಅವರ ಲಿರಿಕ್ಸ್. ಅದೇ ರೀತಿ ಮತ್ತೊಂದು ಹಾಡು ಚಿನ್ನಾರಿ ಅಂತ ಒಂದು ಮುದ್ದಾಗಿರೋ ಹಾಡು. ಇದೇ ಮೊದಲ ಬಾರಿಗೆ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು, ಲಾಂಚ್ ಆಗ್ತಾ ಇರುವಂತ ಮಾದೇವ ಸಿನಿಮಾದ ಮತ್ತೊಂದು ಬ್ಯೂಟಿಫುಲ್ ಹಾಡು. ಶೈಲೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ. ಹಾಗೂ ಈ ಹಾಡು ಹೆಸರೇ ಹೇಳೋಗೆ ಚಿನ್ನಾರಿ ಅಲ್ವಾ, ಒಂದು ಪುಟಾಣಿ ಹುಡುಗಿ ಹಾಡಿರುವಂತ ಹಾಡು. ಸ್ಮೃತಿ ಅವರು ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲ ಬಾರಿಗೆ ಸಿನಿಮಾಗೆ ಈ ಪುಟಾಣಿ ಹಾಡಿರೋದು. ಹಾಗಾಗಿ ಅವ್ರಿಗೂ ಇದು ಸ್ಪೆಷಲ್. ಈ ಸಿನಿಮಾದಲ್ಲಿ ಈ ಹಾಡು ಕೂಡ ತುಂಬಾ ಸ್ಪೆಷಲ್. ಸ್ನೇಹ ರಾಘವನ್ ಅವರು, ಅವರ ತಾಯಿ, ಅವರು ಗಾಯಕಿ. ಸೊ ಅಮ್ಮನಿಂದ ಸಿಂಗಿಂಗ್ ಕ್ಲಾಸಸ್ ಎಲ್ಲ ಮರೆಯಲಾಗಿ ಈಗ ಡೈರೆಕ್ಟ್ ಆಗಿ ಚಂದನವನದಲ್ಲಿ ಚಂದದ ಹುಡುಗಿ ಒಂದು ಹಾಡು ಹಾಡಿದ್ದಾರೆ. ಹಾಯ್ ಸ್ಮೃತಿ. ಆ ಹಾಡು ಹಾಡ್ತೀರಾ ನಮಗೋಸ್ಕರ ಇಲ್ಲಿ? ಓಕೆ. ನಾವು ಹೆಚ್ಚಾಗಿ ಹಾಡುಗಳನ್ನ ಲಾಂಚ್ ಅಂದಾಗ ಲಿರಿಕಲ್ ವಿಡಿಯೋ ಅಥವಾ ಒಂದು ಆಡಿಯೋ ಪ್ಲೇ ಮಾಡಿ ಅಥವಾ ಡಾನ್ಸ್ ಮೂಲಕ ಲಾಂಚ್ ಮಾಡ್ತೀವಿ. ಫಾರ್ ದ ಫಸ್ಟ್ ಟೈಮ್ ಪುಟಾಣಿ ಹಾಡಿರೋದು ಸಿನಿಮಾಗೆ. ಅವರ ವಾಯ್ಸ್ ನಲ್ಲೇ ಈ ವೇದಿಕೆಯಲ್ಲಿ ಹಾಡು ಕೇಳ್ತಾ ಚಿನ್ನಾರಿ ಮಾದೇವ ಸಿನಿಮಾದ ಈ ಸ್ಪೆಷಲ್ ಹಾಡನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಪಕ್ಕ ಹೋಯ್ತಾ ಇದ್ದೀನಿ. ಪಕ್ಕ
ಜಾಸ್ತಿ ಮುದ್ದ, ಆ ಹಾಡು ಜಾಸ್ತಿ ಕ್ಯೂಟ್ ಆಗಿ ಗೊತ್ತಾಗ್ಲಿಲ್ಲ ನನಗೆ. ಸೋ ಸ್ವೀಟ್. ಸ್ಮೃತಿ ಅವರ ವಾಯ್ಸ್ ನಲ್ಲಿ ಚಿನ್ನಾರಿ ಚಿನ್ನಾರಿ ಮರಿಯೇನ ಅದು ಹಾಡಿನ ಸಾಹಿತ್ಯ. ಬಹಳ ಮುದ್ದಾಗಿ ಹಾಡಿದಿರ. ಈ ಹಾಡು ನಮ್ಮ ಎಲ್ಲರ ಪ್ರೀತಿ, ಅಂದ್ರೆ ಕನ್ನಡಿಗರು ಹಾಡು ಕೇಳುವಂಥ ಸಂಗೀತ ರಸಿಕರ ಪ್ರೀತಿ ನಿಮಗೆ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಸ್ಮೃತಿ. ಥ್ಯಾಂಕ್ ಯು. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಯಾರಿಗಾದ್ರು ಥ್ಯಾಂಕ್ ಯು ಹೇಳ್ಬೇಕಾ, ಅಥವಾ ಹಾರ್ಟ್ ಸ್ಟುಡಿಯೋದಲ್ಲಿ ಹಾಡುವಾಗ ಹೇಗೆ ಅನ್ನಿಸ್ತು ಅಂತ ಹೇಳಕ್ ಇಷ್ಟಪಡ್ತೀರಾ? ಸ್ಟುಡಿಯೋದಲ್ಲಿ ಹಾಡಿಲ್ವಾ? ಅಮ್ಮನ್ ನೋಡ್ಕೊಂಡು ಮಾತಾಡಿ. ನೋಡಿ, ಅಮ್ಮ ಅಲ್ಲಿ ನಿಮ್ಗಿಂತ ಜಾಸ್ತಿ ಸ್ಮೈಲ್ ಮಾಡ್ತಾ ಇದ್ದಿದ್ದು ಅಮ್ಮನೇ ಹಾಡು ಹಾಡುವಾಗ. ಎಲ್ಲಿ ಹಾಡಿದ್ರಿ ನೀವು? ಹಾ, ನೋಡೋಣ. ನಿಮ್ಗಿಂತ ಸ್ನೇಹ ಮೇಡಮ್ನ ಮಾತಾಡ್ಸಿದ್ರೆ ಫುಲ್ ಕತೆ ಗೊತ್ತಾಗುತ್ತೆ ನಂಗೆ. ಓಕೆನಾ ಮೇಡಮ್? ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸ್ಮೃತಿ ಆಕ್ಚುಲಿ ಹಿಂದೆ ಯಾವ ಸಿನಿಮಾದಲ್ಲೂ ಹಾಡಿಲ್ಲ ಅಲ್ವಾ? ಇದೇ ಫಸ್ಟ್ ಸಿನಿಮಾ ಅಲ್ವಾ? ಈ ಫಸ್ಟ್ ಸಿನಿಮಾ ಇವ್ರಿಗೆ ಸಿಗೋದಕ್ಕೆ, ಅಂದ್ರೆ ಈ ಹಾಡು ಸಿಗೋದಕ್ಕೆ ಕಾರಣ ಏನು, ಹೇಗಾಯ್ತು ಅನ್ನೋ ಕಥೆನ ಅವ್ರ ತಾಯಿಯಿಂದ ತಿಳ್ಕೊಳ್ಳೋಣ. ಇವರು ಕೂಡ ಗಾಯಕಿ, ಅದ್ಭುತವಾಗಿ ಹಾಡ್ತಾರೆ, ಚಂದದ ಧ್ವನಿ ಇರುವಂತ ಸ್ನೇಹ ರಾಘವನ್ ಅವ್ರಿಗೆ ಸ್ವಾಗತ, ವೇದಿಕೆಗೆ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸ್ನೇಹ ಅವರೇ. ಈ ಹಾಡು ಹಾಡಿದಾಗ ಖಂಡಿತವಾಗ್ಲೂ ನೀವು ಅವ್ರ ಜೊತೆ ಇರ್ತೀರಾ, ಅದ್ರಲ್ಲಿ ನನಗೆ ಡೌಟೇ ಇಲ್ಲ. ಹೇಗಿತ್ತು ಮಗಳು ಮೊದಲ ಬಾರಿಗೆ ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಹಾಡಿದ್ದು? ಆಕ್ಚುಲಿ ಪ್ರದ್ಯೋತನ್ ಸರ್ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಸರ್ ಎಲ್ಲಿದೆ? ಸೊ ಅವರೇ ಅವಳನ್ನ ಗುರ್ತಿಸಿ ಹಾಡ್ಸೋಣ ಅವಳ ಹತ್ರ ಅಂತ ಹೇಳಿದ್ರು. ಫಸ್ಟ್ ಒಂದು ಬಿಟ್ ರೆಕಾರ್ಡ್ ಮಾಡಿ ಕಳಿಸಿ ವಾಯ್ಸ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಆಯಿತು, ಮನೇಲೆಲ್ಲ ಮಾಡಿ ಕಳಿಸಿ ಆಮೇಲೆ ಸರಿ ಕರ್ಕೊಂಬನ್ನಿ ಸ್ಟುಡಿಯೋಗೆ ಅಂತ ಅವ್ರ ಸ್ಟುಡಿಯೋಗೆ ಕರೆಸಿದ್ರು. ಆಮೇಲೆ ಇದೆಯಲ್ಲ ಸ್ಟುಡಿಯೋ ಸೆಟಪ್ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡೋದು. ಸೊ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡೋದು. ಅವರು ಆ್ಯಕ್ಚುಲಿ ಹೆಂಗಂದರೆ ನನ್ನ ಡೆಬ್ಯೂನು ಅವ್ರ ಹತ್ರನೇ ಆಗಿದ್ದು ತನುಜಾ ಫಿಲಮಲ್ಲಿ. ತುಂಬ ಚೆನ್ನಾಗಿ ಅವರು ಒಂದು ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಕಂಫರ್ಟಬಲ್ ಆಗಿ ಇರೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಅವಳಿಗೂ ಅಷ್ಟೇ ಯಾವುದೇ ಥರವಾದ ಒಂದು ಭಯ ಆಗಲಿ ಆತಂಕ ಆಗಲಿಲ್ಲ. ಸೊ ನೀಟಾಗಿ ಹಾಡಿದ್ಲು. ಸೊ ಅವರೇ ಎಲ್ಲ ಏನು ಬಂದಿದೆಯೋ ಅವ್ರದೇ ಎಲ್ಲಾನು. ಸ್ಮೃತಿ, ನಿಮ್ಮ ಹಾಡು ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ವಾಯ್ಸ್ ಫಸ್ಟ್ ಟೈಮ್ ಕೇಳಿಸ್ದಾಗ ಖುಷಿ ಆಯ್ತು. ಅಲ್ಲ, ಅವರು ಸರಿಗಮ ಪದನಿಸ ಈ ಸಪ್ತ ಸ್ವರಗಳನ್ನ ಬಿಟ್ಟು ಬೇರೆ ಏನು ಅವ್ರು ಮಾತಾಡಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಯು ಸಿರಿ. ಥ್ಯಾಂಕ್ ಯು ಸ್ನೇಹ ಅವ್ರು. ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಟ್ಟಿನಲ್ಲಿ ನಮ್ಮ ಆದಿವ ಫಿಲ್ಮ್ಗೆ ಫುಲ್ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ನೋಡಿದ್ವಿ ತುಣುಕುಗಳನ್ನ, ಬಹಳ ಖುಷಿ ಆಯಿತು ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸ್ನೇಹ ರಾಘವನ್ ಅವರಿಗೆ, ಹಾಗೂ ಸ್ಮೃತಿ ನಮ್ಮ ಚಿನ್ನಾರಿ ಮರಿ ಹಾಡು ಹಾಡದ ಚಿನ್ನಾರಿಗೆ ಥ್ಯಾಂಕ್ ಯು ಪುಟ್ಟ.